ಎಸ್ ಫೈನಲಿ ಬನ್ನಿ ಇವತ್ತು ಹೋಗೋಣ ನಮ್ಮ ನಂದು ಅವರ ಯಜಮಾನ್ರ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ. ಫಿಯಾನ್ಸೆ ಮನೆಗೆ ವುಡ್ ಬಿ ಸೊ ಹೇಗೆ ಮಮ್ಮಿ ಫೈನಲಿ ಇವತ್ತು ನಿಮ್ಮ ಕಿರಿ ಮಗಳ ಹಬ್ಬ ನನಗಂತೂ ಹೆಣ್ಮಕ್ಳು ಮದುವೆ ಮಾಡೋದು ಹಂಗೆ ಅನ್ಸುತ್ತೆ. ನಮ್ಮಮ್ಮ ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಾರ ಮನೇಲೂ ಹೀಗೆ ಮಾಡ್ತಾರೆ ಏನು ಅಂತ, ಆದ್ರೆ ನಮ್ಮಮ್ಮ ಮಾತ್ರ ಒಂದು ಚೂರು ಯೋಚನೆ ಮಾಡಲ್ಲ, ಆ ರೀತಿ ಖರ್ಚು ಮಾಡ್ತಾರೆ ಹೆಣ್ಮಕ್ಳು ಮದ್ವೆ ಆಗ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಕ್ಚರ್ಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಓನು ಮುನೆ ಅಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತೊಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಆಲ್ರೆಡಿ ವ್ಲಾಗ್ ನಿಮ್ಗೆ ಯಾವ್ದು ಅಂತ ಗೊತ್ತಿರುತ್ತೆ, ನೀವು ಸ್ವಲ್ಪ ಲೈಟ್ ಆಗ್ತೀರಾ ಪ್ಲೀಸ್. ಸೊ ಈ ವ್ಲಾಗ್ ಬಂದು ನಾವು ನಂದುಗೆ ಗಂಡು ನೋಡಕ್ಕೆ ಅಂತ ಹೋಗ್ತಾ ಇದೀವಿ. ನಂಗೆ ಹೇಳಕ್ಕೆ ಒಂದ್ ಸ್ವಲ್ಪ ಅಜೀಬ್ ಅನ್ಸ್ತೈತೆ ನಂದುಗೆ ಗಂಡು ನೋಡಕ್ಕೆ ಅಂತ, ಬಿಕಾಸ್ ಯುನೋ. ಅಂಡ್ ಎನಿವೇಸ್ ಗೈಸ್, ಸೊ ಫ್ರೆಂಡ್ಸ್, ಈ ವ್ಲಾಗ್ ಬಂದು ನಾವು ಹುಡುಗನ ಮನೆಗೆ ಹೋಗ್ತಾ ಇದೀವಿ. ಫಸ್ಟ್ ಹುಡುಗರು ಮನೆಯವರು ನಮ್ಮ ಮನೆಗೆ ಬಂದಿದ್ರು. ಅಂಡ್ ಆ ವ್ಲಾಗ್ ನೀವು ಆ ಒಂದು ಥಿಂಗ್ ನೀವು ಅಕ್ಕ ವ್ಲಾಗ್ ಅಲ್ಲಿ ನೋಡಿರ್ತೀರಾ. ನನ್ನ ವ್ಲಾಗ್ ಅಲ್ಲಿ ನಾವು ಗಂಡೋರ್ ಮನೆಗೆ ಹೋಗ್ತಿರೋದು. ಸೊ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದ್ 13 ಜನ ಹೋಗ್ತಾ ಇದೀವಿ. ಐನೋ ನೀವು ಅನ್ಕೋತೀರಾ ಫಸ್ಟ್ ಟೈಮ್ ಎಷ್ಟೊಂದು ಜನ ಹೋಗ್ತಾ ಇದ್ದೀರಾ ಅಂತ, ಬಟ್ ಎಲ್ರು ನಮ್ಮ ಲೈಕ್ ಸ್ವಂತದವರು ಮತ್ತೆ ಒಬ್ರನ್ನ ಬಿಟ್ಟು ಒಬ್ರು ಹೋಗಕ್ಕೂ ಆಗಲ್ಲ. ಸೊ ಎಲ್ರು ಬೇಕಾಗಿದ್ರು, ಅದಕ್ಕೆ ಎಲ್ರು ಕರ್ಕೊಂಡು ಹೋಗ್ತಾ ಇದೀವಿ. ಪಾಪ ಅವರು ಹೇಳಿದ್ರು 15 20 ಜನನು ಬನ್ನಿ ಪರವಾಗಿಲ್ಲ, ನಮ್ ಖುಷಿನೇ ಅಂತಾರು ಅಂದ್ರು. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಗೊತ್ತಿಲ್ಲ ಗೈಸ್ ಇವತ್ತು ಏನಾಗುತ್ತೆ ಅಂತ. ಸೊ ನೋಡೋಣ ಬನ್ನಿ, ಇವತ್ತಿನ ವ್ಲಾಗ್ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಮಮ್ಮಿ ಹಾಯ್, ಹೇಗಿದ್ದೀರಾ ಮಮ್ಮಿ? ಸ್ವಲ್ಪ ಬೆಳ್ಕೊಂಡು ಬನ್ನಿ ಮಮ್ಮಿ. ಚೆನ್ನಾಗಿದ್ದೀವಿ, ಬನ್ನಿ ಹೋಗಿ ಬರೋಣ ಎಲ್ರು ಹೋಗಿ ಬರೋಣ. ಅಂಡ್ ನಮ್ಮ ಅಮ್ಮ ಹಾಗೂ ನಾನು ಇವತ್ತಿಬ್ರು ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ನನ್ನ ಕುಳ್ಳಿ ನೋಡಿ, ಏನ್ರಿ ಉಲ್ಟಾ ಟೋಪಿ ಹಾಕಿದೀರಾ? ಇಲ್ಲಟ್ಟು ಉಲ್ಟಾ ಟೋಪಿ ಹಾಕಿದ್ಯಾ ಕಣೋ, ನೋಡಿ ಹೆಂಗ್ ಹಾಕೊಂಡ್ ಟೋಪಿನಾ. ಬಾ ಮಗ್ನೆ, ಬಾರ ನನ್ ಪುಳ್ಳಿ. ಹತ್ರ ಹೋದ್ರೆ ಭಯ ಬೀಳ್ತಾರೆ ಎಲ್ಲಾರು. ಮುದ್ದಿನ ಹೌ ಆರ್ ಯು ಮಗ್ನೆ? ದಾದಾ ಚೆನ್ನಾಗಿದ್ದೀರಾ? ಆಂಟಿ ಚೆನ್ನಾಗಿದ್ದೀರಾ? ಮಾತಾಡ್ಸ್ಬಿಡಿ, ಸಿಂಗನ ಯಾರು ಮಾತಾಡ್ಸ್ಬಿಡಿ. ಇವಾಗ ಎದ್ದು ಬರ್ತಾವ್ರೆ, ಅವನು ನೋಡ್ತಾವನೆ, ನನ್ನ ಎದ್ಕೊಂಡಿಲ್ವಲ್ಲ ಅಂತ ನೋಡ್ತಾವನೆ ಅವನು. ತಿಂಡಿ ಅಂಟಿ ಆಯ್ತಾ? ಇವಾಗ ಮೊಗ್ದಲ್ಲಿ ಸ್ಮೈಲ್ ಬಂತು. ಅಕ್ಕ, ನನ್ ಸೀರೆ ಚೆನ್ನಾಗಿಲ್ವೇನೆ? ಡ್ಯಾಡಿ ಮತ್ತೆ ಅರುಣ್ ಚೆನ್ನಾಗಿಲ್ಲ. ಇವಾಗ ಹೋಗ್ಬೇಕು, ಎಲ್ರು ನಾವು ಬಂದಿದೀವಿ, ರೆಡಿ ಕೂಡ ಆಗಿದ್ದೀವಿ. ನಾನು ಸ್ವಲ್ಪ ಟಚ್ ಅಪ್ ಕೊಡ್ಬೇಕು. ನಾನು ಏನ್ ಗೊತ್ತಾ, ಬಳೆ ಬಂದು ಅಕ್ಕ ಬಳೆನೇ ಹಾಕೊಂಡಿದೀನಿ. ಇದು ಬಟನ್ ಕೇಳ್ದೊಳಗೆ ಇದೇನೆ ಬಟನ್, ಇಯರಿಂಗ್ಸ್ ಇಲ್ಲ ನನ್ನ ತಂಗಿದು. ಫ್ರೆಂಡ್ಸ್, ನನ್ನ ತಂಗಿ ಓರೆ ಜುಮ್ಕಿ ನಾನು ಇವಾಗ ಹಾಕೊಂಡಿದ್ದೀನಿ, ಬಿಕಾಸ್ ನಂದು ನಮ್ಮ ಮನೇಲಿ ಇದೆ, ಅತ್ತೆ ಮನೇಲಿದೆ. ಬಟನ್ ಇಲ್ವಾ, ಬಿದ್ದು ಹೋಗ್ತಾ ಇದೆ. ಅಲ್ಲಿ ಹಾಕೋ ಬರ್ಬೇಕು. ಇದೆ ಯಾವ್ದಾದ್ರು ಒಂದು ಒಲೆದು ತಗೊಂಡು ಹಾಕೋ ಬರ್ಬೇಕು. ಅದ್ ಎಷ್ಟು ಬಟನ್ಸ್ ತಗೋ ಬರ್ತೀವಿ ಎಲ್ಲ ಹೋಗುದು. ಸೊ ಎಸ್ ಫೈನಲಿ ಬನ್ನಿ ಇವತ್ತು ಹೋಗೋಣ ನಮ್ಮ ನಂದು ಅವರ ಯಜಮಾನ್ರ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ. ಫಿಯಾನ್ಸೆ ಮನೆಗೆ ವುಡ್ ಬಿ. ಸೊ ಬನ್ನಿ ಹೋಗೋಣ. ಪ್ರಾಬ್ಲಿ ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಫಿಕ್ಸ್ ಆಗಿ ಹೋಗಿರುತ್ತೆ. ಸ್ವಲ್ಪ ಲೇಟ್ ಆಗಿ ಹಾಕ್ತೀವಿ, ಬಿಕಾಸ್ ನಮಗೇನ್ ಗೊತ್ತಾ, ಎಂಗೇಜ್ಮೆಂಟ್ ಆದ್ಮೇಲೆ ವಿಡಿಯೋಸ್ ಹಾಕೋಣ ಅಂತ. ಅಕ್ಕನೂ ಕೂಡ ನನ್ನ ಮದ್ವೆ ಟೈಮಲ್ಲಿ ನನ್ನ ಎಂಗೇಜ್ಮೆಂಟ್ ಆದ್ಮೇಲೆ ಹಾಕಿದ್ದು. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಿರೋದು. ಸಿಹಿ ಮಾತು ಏನು ನೋಡಿ ಹೆಂಗ್ ಕಾಣಿಸ್ತಾ ಇದೀವಿ, 3 ಜನ ಹೇಗೆ ಕಾಣಿಸ್ತಾ ಇದೀವಿ? ಚೆನ್ನಾಗಿ ಕಾಣಿಸ್ತಾ ಇದೀವಿ, ಎಲ್ಲ ಚೆನ್ನಾಗಿ ಕಾಣಿಸ್ತಾ. ಮಮ್ಮಿ ನಾವು 3 ಜನ ಒಂದ್ ಕೈಂಡ್ ಆಫ್ ಟ್ವಿನ್ನಿಂಗ್. ನಾವಿಬ್ರಿಗೆ ಟ್ವಿನ್ನಿಂಗ್ ಏನೇ ಒಂದೇ, ಅಂದ್ರೆ ಟ್ವಿನ್ನಿಂಗ್ ಅಲ್ಲ ಬಟ್ ಒಂದೇ ಕಲರ್. ಅಕ್ಕನೂ ಕೂಡ ಸ್ವಲ್ಪ ಫ್ಯಾಮಿಲಿ ಸೇಮ್, ಶೇಡ್ ಬೇರೆ. ಸೊ ಹೇಗೆ ಮಮ್ಮಿ ಫೈನಲಿ ಇವತ್ತು ನಿಮ್ಮ ಕಿರಿ ಮಗಳ ಹಬ್ಬ
ಹಬ್ಬದ ತರ ಒಂಥರ ನನಗಂತೂ ಹೆಣ್ಮಕ್ಳು ಮದುವೆ ಮಾಡುವಾಗ ಹಂಗೆ ಅನ್ಸುತ್ತೆ. ನಮ್ಮಮ್ಮ ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಾರ ಮನೇಲೂ ಹೀಗೆ ಮಾಡ್ತಾರೆ ಏನು ಅಂತ, ಆದ್ರೆ ನಮ್ಮಮ್ಮ ಮಾತ್ರ ಒಂದು ಚೂರು ಯೋಚನೆ ಮಾಡಲ್ಲ, ಆ ರೀತಿ ಖರ್ಚು ಮಾಡ್ತಾರೆ ಹೆಣ್ಮಕ್ಳು ಮದ್ವೆ ಆಗ್ಲಿ ಆ ತರ ಫುಲ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇವಾಗ್ಲೂ ಅಷ್ಟೇ ಅದೇನೇನ್ ತಂದಿದೆ ಅಂದ್ರೆ ಆಲ್ರೆಡಿ ಲಚ್ಚಿ ತೋರ್ಸಿರ್ತಾರೆ ನಿಮ್ಗೆ. ಏನು ತೋರ್ಸಿಲ್ವಾ? ಅಯ್ಯೋ ಸೊ ಎಲ್ಲಾನು ಅಂದ್ರೆ ಪ್ರತಿಯೊಂದನ್ನು ನೀಟಾಗಿ ನಮ್ಮಮ್ಮಂಗೆ ಏನ್ ಗೊತ್ತಾ, ಇಷ್ಟಿಷ್ಟೇ ತಗೊಂಡೋಗೋದು ಅದನ್ನ ಇಷ್ಟ ಆಗಲ್ಲ, ಚೆನ್ನಾಗಿ ತಗೊಂಡೋಗ್ಬೇಕು. ಅವರು ಅಷ್ಟೇ ನಮ್ಮ ಮನೆಗೆ ಅಷ್ಟೇ ಚೆನ್ನಾಗಿ ತಗೊಂಡೋಗಿದ್ರು. ನಮ್ಗೆ ಬಾಸ್ಕೆಟ್ ಬೇಕಿದ್ರು, ಈಗ ಬಾಸ್ಕೆಟ್ ಹುಡುಕಿದ್ವಿ ಸಿಕ್ಕೇ ಇಲ್ಲ. ಅವ್ರು ಬಾಸ್ಕೆಟ್ ತಂದಿದ್ರು. ಸರಿ ಬನ್ನಿ 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 ಹೋಗೋಣ ಗೈಸ್. ಈ ಬ್ಯಾಂಗಲ್ಸ್ ಸಿಗುತ್ತಾ ಬಾಸ್ಕೆಟ್? ಇಲ್ಲ ಇಲ್ಲಿ ಸಿಗಲ್ವಾ? ಮಾಸ ಬ್ಯಾಗ್ ಒಳಗೆ ಹಾಕು. ಅದು ಬೇರೆದು. ಬಲ್ಗಾಲ್ ಇಟ್ಕೊಳೋದು. ನಮಸ್ತೆ ಅಂಕಲ್, ಚೆನ್ನಾಗಿದ್ದೀರಾ? ಸೊ ಎಸ್, ಮೋಹನ್ ಅವ್ರ ಮನೆಗೆ ಬಂದ್ವಿ ಆ್ಯಂಡ್ ಬಂದು ಒಳ್ಳೆ ಟೈಮ್ ನೋಡಿ ನಮ್ಮಮ್ಮ ಫಸ್ಟು ಲೈಕ್ ದೀಪ ಹಚ್ಚೋ ಶಾಸ್ತ್ರನ ಮಾಡ್ತಾಯಿದ್ರು. ಮಾಮೂಲಿ ನಾವು ಮನೆಯಿಂದ ಹಣ್ಣು ಹೂವು ಎಲೆ ಅಡಿಕೆ ಎಲ್ಲನೂ ತಂದಿದ್ವಿ ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿತ್ತು. ಲೈಕ್ ಅವರು ಸಹ ಫಸ್ಟೇ ಲೈಕ್ ನಾವು ಬರೋಕ್ಕಿಂತ ಮುಂಚೆನೇ ತುಂಬಾ ಪ್ರಿಪೇರ್ ಆಗಿದ್ದರು ಆ್ಯಂಡ್ ಅವರು ಕೂಡ ಪೂಜೆ ಎಲ್ಲ ಮಾಡಿಟ್ಟಿದ್ರು ಆಬ್ವಿಯಸ್ಲಿ. ಆ್ಯಂಡ್ ನಾವು ಕೂಡ ಇಲ್ಲಿ ಬಂದು ಲೈಕ್ ಏನೆಲ್ಲ ಶಾಸ್ತ್ರ ಇರುತ್ತಲ್ಲ ಅದನ್ನೆಲ್ಲ ಮಾಡಿದ್ವಿ. ಹಾಂ ಇಲ್ಲ ಸದ್ಯಕ್ಕೆ ಬೇಡ, ಆಮೇಲೆ ತಗೋತೀವಿ. ನೀವು ಖುಷಿ ಆದ್ರೆ ಅಷ್ಟೇ. ನೀವು ಎಲ್ಲರೂ ಒಂದ್ಸರಿ ಖಂಡಿತ ಬರಲೇಬೇಕು. ಈಗ ನೀವು ಇಲ್ಲೇ ಇಟ್ಕೊಳ್ಳಿ, ಏನಾದ್ರು ಇದ್ರೆ ಕೇಳ್ಕೊಂಡು ಬನ್ನಿ. ಸೊ ನಾವು ಬಂದು ಸ್ವಲ್ಪ ಟೈಮ್ಗೆ ಪವರ್ ಕೂಡ ಹೋಯಿತು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಅವರು ಪಾಪ ಸ್ವಲ್ಪ ದಿವಸದ ಮುಂಚೆನೇ ಶಿಫ್ಟ್ ಆಗಿದ್ದು ಈ ಮನೇಲಿ. ಸೊ UPS ಕನೆಕ್ಷನ್ಸ್ ಕೂಡ ಒಂದು ಸ್ವಲ್ಪ ಐ ಗೆಸ್ ತೊಂದರೆ ಇತ್ತು ಅಂತ ಅನ್ಕೋತೀನಿ. ಎನಿವೇಸ್ ನಮಗೆ ಇದು ಒಂಥರ ಶುಭ ಸೂಚನೆನೇ, ಬಿಕಾಸ್ ನನಗೆ ಲೈಕ್ ಹೆಣ್ಣು ನೋಡೋ ಟೈಮ್ ಬಂದಾಗಲ್ಲ ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗಿಬಿಟ್ಟಿತ್ತು, ಅವಾಗ ಕೂಡ ಪವರ್ ಹೋಗಿತ್ತು. ಆ್ಯಂಡ್ ಇವಾಗ ನಾವು ಮೋಹನ್ ಮನೆಗೆ ಹೋದಾಗ ಕೂಡ ಪವರ್ ಹೋಯಿತು. ಸೊ ನಾವು ಓಕೆ ಇದು ಗುಡ್ ನ್ಯೂಸೇನೆ ಅಂತ ಅಂದ್ಕೊಂಡ್ವಿ, ಬಿಕಾಸ್ ಐ ಆಮ್ ಹ್ಯಾಪಿ ವಿತ್ ಅರುಣ್ ಆಬ್ವಿಯಸ್ಲಿ. ಅದಕ್ಕೆ ಆ ಥರ ಒಂದು ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗ ಮೋಹನ್ ಹಾಗೂ ನಂದು ಕೂಡ ಚೆನ್ನಾಗಿರ್ತಾರೆ, ಅದಕ್ಕೆ ಇವಾಗಲೇ ಅದೊಂದು ಹಿಂಟ್ ಕೊಡ್ತಾ ಇದೆ ಅಂತ ನಾವು ಅಂದ್ಕೊಂಡ್ವಿ. ಏನು ಗೊತ್ತಾ ಗೈಸ್, ನಾವು ಯಾವ ರೀತಿ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ನಾವು ಅವತ್ತು ಓಕೆ ಒಳ್ಳೇದೇ ಆಯಿತು, ಬಿಕಾಸ್ ಅಕ್ಕ ಟೈಮಲ್ಲೂ ಒಂದು ಸ್ವಲ್ಪ ಪವರ್ದು ಇಶ್ಯೂ ಆಗಿತ್ತು, ನನ್ನ ಟೈಮಲ್ಲೂ ಪವರ್ ಇಶ್ಯೂ ಆಗಿತ್ತು ಆ್ಯಂಡ್ ಇವಾಗ ನಂದು ಟೈಮಲ್ಲೂ ಪವರ್ ಇಶ್ಯೂ ಆಗಿದೆ. ಸೊ ಇದು ಏನೋ ಒಂಥರ ಗುಡ್ ನ್ಯೂಸ್ ಅಂತ ನಾವು ಅಂದ್ಕೊಂಡ್ವಿ. ತೀರ್ಮಾನಗಳಿಗೆ ನಾವು ಭದ್ರವಾಗಿ ಸಹಕಾರ ಕೊಡೋಣ ಅಲ್ವಾ? ಸೊ ಇದೇ ಫಸ್ಟ್ ಟೈಮ್ ನಾವು ಮೋಹನ್ ಅವ್ರ ಮನೆಗೆ ಹೋಗಿದ್ದು ಆ್ಯಂಡ್ ಹಿರಿಯರೆಲ್ಲ ಮಾತಾಡಿದ್ರು, ತುಂಬಾ ಖುಷಿ ಆಯಿತು. ಅವ್ರದ್ದು ಜೆಸ್ಚರು ಭಾವಣಿಕೆ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಪಾಪ ಅವ್ರ ಕಡೆಯಿಂದನೂ ಏನೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನೀವು ಯಾವ ರೀತಿ ಮದುವೆ ಮಾಡಿಕೊಡ್ತೀರೋ ನಮಗೆ ಖುಷಿನೇ ಅಂತಲೇ ಅಂದರು. ಸೊ ನಮಗೂ ಏನೋ ಒಂಥರ ಖುಷಿ ಆಯಿತು ಗೈಸ್. ಓಕೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ ಆ ರೀತಿ. ಆ್ಯಂಡ್ ಎಲ್ಲ ಹೇಳ್ತಾ ಇದ್ರು ಚೆನ್ನಾಗಿರಬೇಕು, ಮಾಮೂಲಿ ಏನೆಲ್ಲ ಫಾರ್ಮಲ್ ಟಾಕ್ಸ್ ಇರ್ತಾರಲ್ಲ ಅವೆಲ್ಲ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇನ್ಫ್ಯಾಕ್ಟ್ ಯೂಶ್ವಲಿ ಫಸ್ಟ್ ಟೈಮ್ ಹೋದಾಗ ಜಾಸ್ತಿ ಟೈಮ್ ಇರಲ್ಲ, ಒಂದು 10-20 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಇರೋದು. ನಾವು ಕೂಡ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆದಮೇಲೆ ಸರಿ ಹೊರಡೋಣ ಅಂತ ಅಂದ್ವಿ. ನಾನು ಇಷ್ಟು ಬೇಗ ಹೊರಡ್ಬೇಕು, ಇನ್ನೊಂದು ಸ್ವಲ್ಪ ಟೈಮ್ ಇರ್ಬೋದಲ್ವ ಅಂತ ನನಗೆ ಮೈಂಡಲ್ಲಿ ಓಡ್ತಾ ಇತ್ತು. ಬಟ್ ದೆನ್ ಫಸ್ಟ್ ಟೈಮ್ ಅಲ್ವಾ, ಆ್ಯಂಡ್ ಮೋರ್ ಓವರ್ ಏನೂ ತಿನ್ನೋಂಗೂ ಇಲ್ಲ ಅಪಾರ್ಟ್ ಫ್ರಮ್ ಸ್ನ್ಯಾಕ್ಸ್ ಟೀ ಕಾಫಿ ಬಿಟ್ಟರೆ ಅಲ್ವಾ. ಏನೂ ನಾವು ಎಂಜಾಯ್ ಕೂಡ ಮಾಡಲ್ಲ, ಫುಲ್ ಎಲ್ಲ ಕಂಪ್ಲೀಟ್ ಅಂದರೆ ಒಪ್ಪಿಗೆ ಆದಮೇಲೆ ಕೆಲವೊಂದು ಶಾಸ್ತ್ರ ಆದಮೇಲೆ ನಾವು ಲೈಕ್ ಊಟ ಅನ್ನೋದು ಮಾಡೋದು. ಸೊ ನಿಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ, ಓಕೆನಾ?
ಇಲ್ಲ ಇಲ್ಲ ಅಲ್ಲಿ ಏನ್ ತೊಂದ್ರೆ ಇಲ್ಲ ಸುಮ್ಮನೆ ಇಲ್ಲಿ ಇಷ್ಟೊತ್ತಂದ್ರೆ ಎಲ್ಲ ಸೊ ಎಸ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಇವಾಗ ಅರ್ಶಿನ ಕುಂಕುಮ ಇಸ್ಕೊಂಡು ಹೋಗೋದೇನೆ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಟೈಮ್ ಇದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಕೂಡ ಅನಿಸ್ತು. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇನ್ನೂ ರೆಕಾರ್ಡ್ ಮಾಡೋದು ತುಂಬಾ ಇತ್ತು. ಬಟ್ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ಸೊ ಅವ್ರು ಕಂಫರ್ಟೇಬಲ್ ಇರ್ತಾರೋ ಹೇಗೆ ಅಂತ ನನಗೊಂದು ಸ್ವಲ್ಪ ಸೆಕೆಂಡ್ ಥಾಟ್ಸ್ ಇತ್ತು. ಬಟ್ ನಾನು ಮೋಹನಿಗೆ ಮುಂಚೆನೇ ಕೇಳಿದ್ದೆ ರೆಕಾರ್ಡ್ ಮಾಡ್ಬೋದಲ್ವಾ ಅಂತ. ಸೊ ಅವ್ರ ಪಾಪ ಹೇಳಿದ್ರು ಆ ಥರ ಏನೂ ತೊಂದರೆ ಇಲ್ಲ, ನಾನು ಒಂದು ಯೂಟ್ಯೂಬರೇನೆ, ರೆಕಾರ್ಡ್ ನೀವು ಮಾಡ್ಬೋದು ಕಂಫರ್ಟೇಬಲ್ ಆಗಿ ಮಾಡಿ ಅಂತ ಅಂದರು. ಬಟ್ ನನಗೆ ಫಸ್ಟ್ ಟೈಮ್ ಅಲ್ವಾ ಅವ್ರ ಮನೇಲಿ, ಸೊ ನಾನು ಒಂದು ಸ್ವಲ್ಪ ಮುಜುಗರ ಪಟ್ಟೆ. ಇವಾಗ ಅನಿಸ್ತಿದೆ ಅಯ್ಯೋ ಎಷ್ಟೊಂಥರ ಲೈಕ್ ಆ ಒಂದು ಕಡಿಮೆ ಟೈಮಲ್ಲೇ ನಾವು ಎಷ್ಟೊಂಥರ ಒಂಥರ ಕೈಂಡ್ ಆಫ್ ಗುಡ್ ಮೆಮೊರೀಸ್ ಇತ್ತು, ಅವೆಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಬಟ್ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ನಮ್ಮ ಮುದ್ದಿನ ಸಿಂಬು ಹಾಗೂ ಲಡ್ಡು. ಸೊ ನೀವೆಲ್ಲ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೆಲ್ಲ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆನಾ. ಆ್ಯಂಡ್ ಸುಮಾರು ಜನ ಕೂಡ ಅನ್ಕೋತೀರಾ ಲಕ್ಷ್ಮಿ ತುಂಬ ಹಳೆ ವ್ಲಾಗ್ ಆಗ್ತಾ ಇದ್ದೀರಾ. ಹಳೆ ವ್ಲಾಗ್ ಏನೂ ಇಲ್ಲ ಗೈಸ್, ಇವಾಗ ಒಂದು ಸ್ವಲ್ಪ ದಿವಸದ ಹಿಂದೆ ಆಗಿರೋ ಶಾಸ್ತ್ರ ಇದು. ಆ್ಯಂಡ್ ನೀವು ಹೇಳ್ತೀರಾ ಲಕ್ಷ್ಮಿ ಮುಂಚೆನೇ ಆಗ್ಬೋದಲ್ವಾ, ಯಾವತ್ತಾಯಿತು ಅವತ್ತೇ ಆಗ್ಬೋದಲ್ವಾ ಅಂತ. ಸೊ ಇಲ್ಲಿ ನಾನು, ನಂದು ಹಾಗೂ ನಮ್ಮ ಅಕ್ಕ, ಅರುಣ್, ಜೀಜು, ಮೋಹನ್ ಇಷ್ಟೇ ಎಲ್ಲ ಇನ್ವಾಲ್ವ್ ಆಗಿರೋದು. ನಮ್ಮ ಹಿಂದೆ ಫ್ಯಾಮ್ಲಿನೇ ಇದ್ದಾರೆ ಅಲ್ವಾ, ಸೊ ಅವ್ರಿಗೂ ಕೂಡ ಕಂಫರ್ಟೇಬಲ್ ಆಗಿರಬೇಕು. ಆ್ಯಂಡ್ ಮೋರ್ ಓವರ್ ಲೈಕ್ ಪೇರೆಂಟ್ಸ್ ಥಾಟು ಒಂದಿರುತ್ತೆ, ಇಲ್ಲ ಫಸ್ಟ್ ಒಂದು 70-80% ಫಿಕ್ಸ್ ಆಗಲಿ ಫಸ್ಟ್ ನಾವು ಮನೆಗೆ ಹೋಗ್ಬಿಟ್ಟು ಮಾತುಕತೆ ಮಾಡೋಣ, ಅದಾದಮೇಲೆ ನಾವು ರಿವೀಲ್ ಮಾಡೋಣ. ಬಿಕಾಸ್ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಆಗಿರುತ್ತೆ. ಆ್ಯಂಡ್ ನಾವು ಅದನ್ನ ಲೈಕ್ ನಮ್ಮ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಇಲ್ಲ ಮಮ್ಮಿ ನಾನು ಇವಾಗಲೇ ಆಗಬೇಕು, ವ್ಯೂಸ್ಗೋಸ್ಕರ ಇವಾಗಲೇ ಆಗಬೇಕು, ಆ ರೀತಿ ಬರಲ್ಲ. ಅದು ಕೆಲವೊಂದು ಪ್ರೈವಸಿ ಅನ್ನೋದಿರುತ್ತೆ, ಕೆಲವೊಂದು ಸ್ವಲ್ಪ ನಮಗೂ ಟೈಮ್ ಬೇಕಿರುತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ನಾನು ನೋಡಿರೋ ಪ್ರಕಾರ ಸುಮಾರಷ್ಟು ಜನ ಯೂಟ್ಯೂಬಲ್ಲೂ ಸ್ವಲ್ಪ ಹಳೆ ವ್ಲಾಗು ಹಾಕ್ತಾರೆ, ಸುಮಾರಷ್ಟು ಜನ ಲೈವ್ ಅಪ್ಡೇಟು ಕೊಡ್ತಾರೆ. ಬಟ್ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಫ್ಯಾಮ್ಲಿ, ಅವ್ರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮಗೆ ನಮ್ಮ ಥಾಟ್ ಪ್ರೊಸೆಸ್ ಹೀಗಿದೆ, ಫಸ್ಟ್ ಒಂದು ಸ್ವಲ್ಪ ಪರ್ಮನೆಂಟ್ ಆಗೋದಾಗಲಿ, ಆಮೇಲೆ ನಾವು ಬೇಕಾದ್ರೆ ರಿವೀಲ್ ಮಾಡೋಣ ಅಂತ. ಬಿಕಾಸ್ ಸ್ಟಾರ್ಟಿಂಗೇ ರಿವೀಲ್ ಮಾಡಿ ಆಮೇಲೆ ಟಚ್ ಹೊಡಿ ಅನ್ನೋದು ತೊಂದರೆ ಆಗೋದು ಬೇಡ ಅಂತ ಅಂದ್ಕೊಂಡು ಫಸ್ಟು ನಾವು ಏನೆಲ್ಲ ಶಾಸ್ತ್ರ ಇತ್ತು ಅವೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ರಿವೀಲ್ ಮಾಡ್ತಿರೋದು. ಸೊ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ನಮ್ಮ ಒಂದು ಪರಿಸ್ಥಿತಿ ಕೂಡ ಅರ್ಥ ಮಾಡಬೇಕು. ಅದನ್ನ ಮಾಡ್ಕೊಳ್ಳೋಣ, ಅದೇನು ತೊಂದರೆ ಇಲ್ಲ. ಅದು ಮನೇಲೇ ಮಾಡ್ಕೊಳ್ಳೋದು, ನಾನು ಮನೇಲಿ ಮಾಡ್ಕೊಳ್ಳೋದು, ಮನೆಯಲ್ಲೇ ಮಾಡ್ಕೊಳ್ಳೋಣ ಅಷ್ಟೇ. ಮನೇಲಿ ಅದು ಇರಲೇಬೇಕು. ಒಂದು ಡೇಟ್ ಕೇಳಲಿ, ಒಂದು 2-3 ಡೇಟ್ ಹಾಕ್ಬೋದು, ಯಾವ್ದಾದ್ರು ಒಂದು. ಓಕೆ, ಇನ್ನೇನು ಅರ್ಶಿನ ಕುಂಕುಮ ತಾಂಬೂಲ ಇಸ್ಕೊಂಡು ಹೊರಡಬೇಕಿತ್ತು. ಬಟ್ ಮತ್ತೆ ಇನ್ನೊಂದು ಟಾಪಿಕ್ ನೆನಪಾಯಿತು ಅಂತ ಅಂದ್ಕೊಂಡು ಅಲ್ಲೇ ಮತ್ತೆ ಒಂದು 5-10 ನಿಮಿಷ ಮಾತಾಡ್ಕೊಂಡು ಇದ್ವಿ. ಅದಿರುತ್ತಲ್ಲ ಗೈಸ್, ಇನ್ನೇನು ಹೊರಡಬೇಕಾದ್ರೆ ಕೆಲವೊಂದು ನೆನಪಾಗುತ್ತೆ, ಅಯ್ಯೋ ಅದನ್ನ ಮಾತಾಡಿಲ್ಲ, ಅದನ್ನ ತೊಗೊಂಡಿಲ್ಲ, ಅದನ್ನ ಇಸ್ಕೊಂಡಿಲ್ಲ, ಅದನ್ನ ಕೊಟ್ಟಿಲ್ಲ ಅಂತ. ಸೊ ಅದೇ ಥರ ನಮಗೂ ಆಯಿತು. ಕೆಲವೊಂದು ಟಾಪಿಕ್ಸ್ ನಾವು ಮಾತೇ ಆಡಿಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಏನೂ ಇಲ್ಲ ಗೈಸ್, ಮಾಮೂಲಿ ನಂದು ಹಾಗೂ ಮೋಹನರ ಮದುವೆ ಯಾವ ತಿಂಗಳು, ಯಾವ ವಾರ, ಯಾವ ಡೇಟಿಗೆ ಇಟ್ಕೋಬೇಕು ಅಂತ. ಇವಾಗ ನೀವು ಅಕ್ಕ ಹಾಗೂ ನನ್ನ ಮದುವೆ ನೋಡಿದ್ರೆ ನಾವು ಅಕ್ಟೋಬರ್, ನವಂಬರ್ ಆ ಟೈಮಲ್ಲಿ ಮದುವೆ ಮಾಡ್ಕೊಂಡಿದ್ದು. ಬಟ್ ನಂದು ಮದುವೆಗೆ ಒಂದು ಸ್ವಲ್ಪ ತಿಂಗಳು ಸ್ವಲ್ಪ ದಿವಸ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಲೇಟಾಗೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮಗೆ ಗೊತ್ತೇ ಇದೆ ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಅಲ್ವಾ. ಸೊ ಜಾಸ್ತಿ ಡಿಲೇನೂ ಮಾಡೋಕ್ಕಾಗಲ್ಲ, ಹಾಗೂ ಕೆಲವೊಂದು ರೀಸನ್ಸ್ ಇರುತ್ತೆ. ಸೊ ಆ ರೀತಿ ಸೊ ಅದಕ್ಕೇ ಇವಾಗ ಮೋಹನ್ ಅವ್ರದ್ದು ಹಾಗೂ ನಂದು ಲೈಕ್ ಜಾತಕ, ಹೆಸರು, ನಕ್ಷತ್ರ ಪ್ರತಿಯೊಂದು ಪ್ರಕಾರ ಯಾವ ಡೇಟ್ ತುಂಬ ಚೆನ್ನಾಗಿ ಆಗಿಬರುತ್ತೋ ಆ ಡೇಟಲ್ಲಿ ಇಟ್ಕೊಳ್ಳೋಣ ಅಂತ ಇದ್ದೀವಿ.
ಸೊ ತುಂಬ ಎಕ್ಸೈಟಿಂಗ್ ವ್ಲಾಗ್ಸ್ ಬರೆದಿದೆ. ಲಚ್ಚೂಸ್ ಪ್ರಪಂಚ, ಕನ್ನಡ ವ್ಲಾಗರ್ ಸುಪ್ರಿಯಾ ಹಾಗೂ ಮೋಹನ್ ಜೈನ್ ಅವ್ರ ವ್ಲಾಗಲ್ಲಿ. ಸೊ 3 ಜನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನು ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಿದ್ದೀರಿ ಗೊತ್ತಾ. ಸೊ ಒಂದು ಬಿಲ್ಡಿಂಗಲ್ಲಿ 3 ಜನ ವ್ಲಾಗರ್ಸ್, 3 ಜನ ಯೂಟ್ಯೂಬರ್ಸು ಸಖತ್ತಾಗಿರುತ್ತೆ ಅಂತ ನಾವು ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದೀವಿ ಗೈಸ್. ಲೈಕ್ ಯಾವ ರೀತಿ ಇರುತ್ತೆ ಆ ಒಂದು ಲೈಫ್ ಫೇಸ್ ಯಾವ ರೀತಿ ಇರುತ್ತೆ ಅಂತ. ಲೈಕ್ ಇಲ್ಲಿವರೆಗೂ ಒಂಥರ ಇತ್ತು, ಇನ್ನು ಮುಂದೆ ಬೇರೆ ಥರನೇ ಇರುತ್ತೆ. ಬಟ್ ಮುಂಚೆನೂ ಚೆನ್ನಾಗಿತ್ತು ಆ್ಯಂಡ್ ಟಚ್ ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಗೈಸ್. ನೋಡೋಣ ಯಾವ ರೀತಿ ಆಗಿಬರುತ್ತೆ ಅಂತ. ಕಿರ್ಚ್ಬೇಡ, ಯಾಕಂಗ್ ಕಿರ್ಚ್ತೀಯ? ನಿಧಾನಕ್ಕೆ ಮಾತಾಡು. ಸೊ ಎಸ್ ಫ್ರೆಂಡ್ಸ್, ನಮ್ಮ 3 ಜನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್, ಕನ್ನಡ ವ್ಲಾಗರ್ ಸುಪ್ರಿಯಾ ಹಾಗೂ ಮೋಹನ್ ಜೈನ್ ಅವರ ವ್ಲಾಗಲ್ಲಿ 3 ಜನ ಯೂಟ್ಯೂಬ್ ಚಾನಲ್ಲು ನಾವು ಕಾಂಟೆಂಟ್ಸ್ನ ತುಂಬ ಚೆನ್ನಾಗಿರೋದು ಕೊಡ್ತೀವಿ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಂದು ಮದುವೆದು ಆ್ಯಂಡ್ ನಮ್ಮ ಮನೆಯಲ್ಲಿ ನಮ್ಮ ಕೊನೆ ಮದುವೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನನ್ನ ಮಕ್ಕಳು ಮದುವೆ ಅಷ್ಟೇ. ಅದಕ್ಕೆ ಇನ್ನೊಂದು 15-20 ವರ್ಷ ಅಥವಾ ಜಾಸ್ತಿನೇ ಕಾಯಬೇಕಾಗಿರುತ್ತೆ. ಬಟ್ ಇವಾಗ ಎಸ್, ಅಕ್ಕ ಮದುವೆ, ನನ್ನ ಮದುವೆ ಇಬ್ಬರದ್ದು ಆಯಿತು, ಮಕ್ಕಳು ಬಾಣ್ತನ ಅದು ಇದು ಎಲ್ಲನೂ ಆಯಿತು. ಇವಾಗ ಕೊನೆಯದಾಗಿ ನನ್ನ ತಂಗಿಯ ಮದುವೆ. ಸೊ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೂ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಕೂಡ. ಬಿಕಾಸ್ ಆಬ್ವಿಯಸ್ಲಿ ನಿಮಗೆ ಗೊತ್ತೇ ಇದೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಾರಣ. ಬಟ್ ಹಂಗಂತ ಮದುವೆಗೆ ಫುಲ್ ಕಾಂಪ್ರಮೈಸ್ ಕೊಡೋದು ಆ ರೀತಿ ಇಲ್ಲ ಗೈಸ್. ಲೈಕ್ ಗೊತ್ತಾಗುತ್ತೆ ನಿಮಗೇನೆ, ತುಂಬಾ ಚೆನ್ನಾಗಿ ಮಾಡ್ತೀವಿ, ಮನೆಯೂ ಚೆನ್ನಾಗಿ ಕಟ್ತೀವಿ, ಮದುವೆನೂ ಚೆನ್ನಾಗಿ ಮಾಡ್ತೀವಿ ಅಷ್ಟೇ. ಕಷ್ಟಪಡ್ತೀವಿ, ಮಾಡ್ತೀವಿ ಅಷ್ಟೇ. ಆ್ಯಂಡ್ ಸುಮಾರಷ್ಟು ಜನ ಕ್ವಶನ್ಸ್ ಕೂಡ ಕೇಳ್ತಾ ಇದ್ರಿ ಕಾಮೆಂಟ್ ಮೂಲಕ. ಲಕ್ಷ್ಮಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಲೈಕ್ ಒಡವೆನ ಮಾರಿದ್ರಾ, ಸೈಟ್ನ ಮಾರಿದ್ರಾ, ಅಥವಾ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಬಿಕಾಸ್ ಮನೆ ಕಟ್ಟೋದು ತುಂಬಾ ಕಷ್ಟ, ಮದುವೆ ಮಾಡೋದು ತುಂಬಾ ಕಷ್ಟ, ಸ್ಪೆಷಲಿ ಫೈನಾನ್ಷಿಯಲಿ. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ಕೋತಾ ಇದ್ದೀರಾ ಹೇಳಿ ಅಂತ. ಅಮ್ಮ ಯಾವ ರೀತಿ ಮಾಡ್ಕೋತಾವ್ರೆ ಇವೆಲ್ಲ ಮ್ಯಾನೇಜು ಅಂತ. ಸೊ ಖಂಡಿತವಾಗ್ಲೂ ಈ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಕೊಡ್ತೀನಿ. ಸ್ಪೆಷಲಿ ಮಮ್ಮಿನ ಕೂರಿಸ್ಕೊಂಡು, ಮಮ್ಮಿ ಯಾವ ರೀತಿ ಮ್ಯಾನೇಜ್ ಮಾಡ್ತಿದೆಯಾ, ಸ್ವಲ್ಪ ಟಿಪ್ಸು ಐಡಿಯಾಸ್ ಏನಾದರೂ ಕೊಡು ಅಂತ ಮಮ್ಮಿನ ಕೂರಿಸ್ಕೊಂಡು ಈ ಒಂದು ವ್ಲಾಗ್ನ ಮಾಡ್ತೀನಿ. ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ? ಒಂದು Q&A ವ್ಲಾಗೇ ಬೇಕಾದ್ರೆ ಮಾಡೋಣ. ಸೊ ಎಸ್ ಗೈಸ್, ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಹಾಗೂ ಆದಷ್ಟು ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿ, ಪಾಸಿಟಿವ್ ಆಗೇ ಇರಿ. ಎಲ್ಲ ಲೈಫಲ್ಲೂ ಪಾಸಿಟಿವಿಟಿನೇ ಸ್ಪ್ರೆಡ್ ಮಾಡಿ, ಓಕೆನಾ? ಬಾಯ್ 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 ಅರುಣ್. ಬಾಯ್ 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 ಬಾಯ್. ವೆಲ್ಕಮ್ ಬ್ಯಾಕ್. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟೆಲ್ಲ ಕ್ಯಾಪ್ಚರ್ ಆಗಿದೆ, ಯಾವ ರೀತಿ ರೆಕಾರ್ಡ್ ಆಗಿದೆ ಅಂತ. ಬಿಕಾಸ್ ಅದೊಂದು ಇರುತ್ತಲ್ಲ, ಫಸ್ಟ್ ಟೈಮ್ ವಿಸಿಟ್ ಅಲ್ವತ್ತು ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ತುಂಬಾ ಚೆನ್ನಾಗಾಯ್ತು. ಅಂಡ್ ಇಲ್ಲಿ ನಮ್ಮೊಟ್ಟಿಗೆ ನಮ್ಮ ಅತ್ತೆ ಇದ್ದಾರೆ. ಹಾಯ್ ಆಂಟಿ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀವಿ. ನಿಮ್ಮ ಇವಾಗ ಹೆಂಗಿತ್ತು? ಎಲ್ಲ ಚೆನ್ನಾಗಿತ್ತು. ನಿಮ್ಗೂ ಬೀಗ್ರು ತಾನೇ ಆಗ್ಬೇಕು. ಇವತ್ತು ಹೊಸ ಬೀಗ್ರು, 3ನೇ ಬೀಗ್ರು, ಹೊಸ ಬೀಗ್ರು ಮನೆಗೆ ಹೋಗಿ ಹೆಂಗ ಅನ್ಸ್ತು? ಚೆನ್ನಾಗಿತ್ತಪ್ಪ, ಅವ್ರು ಒಳ್ಳೆ ಮನುಷ್ಯರು, ಚೆನ್ನಾಗ್ ಮಾತಾಡಿದ್ರು. ಅವ್ರ ತಂದೆ ತುಂಬಾ ಖುಷಿ ಆಯ್ತು. ನಾನು ಎಲ್ರಿಗೂ ಹೇಳ್ದೆ ಕ್ಲಾಪ್ ಮಾಡಿ, ಎಲ್ರಿಗೂ ಕ್ಲಾಪ್ ಮಾಡಿ ಅಂತ ಹೇಳ್ದಮ್ಮ. ಇಲ್ಲೇ ಐತೆ ಚಾಕ್ಲೇಟ್, ಎಲ್ರು ಕ್ಲಾಪ್ ಮಾಡಿ. ಅವ್ರು ಹೇಳಿದ್ರು ನಿಮ್ ಮನ್ಸು ಹೆಂಗಿದೆ ಹಂಗೆ ಮಾಡಿ, ನಾವ್ ಏನು ಕೇಳಲ್ಲ ಅಂದ್ರಲ್ಲ, ಅದು ಖುಷಿ ಆಯ್ತು ನಮ್ಗೆ. ಆಯ್ತು, ಎಲ್ಲ ಒಳ್ಳೇದಾಗ್ಲಿ, ಇಬ್ಬರಿಗೂ ಜೋಡಿಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ, ಅವರು ಖುಷಿಯಾಗವ್ರೆ. ಅದಕ್ಕೆ ಮದ್ವೆ ಮಾಡೋದು ಅಷ್ಟೇ. ಮದ್ವೆ ಮಾಡೋದು. ಡಮ್ 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 ಅಲ್ಲ, ಡುಮ್ 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 ಡೋಲ್. ಡುಮ್ ಡುಮ್ ಅನ್ನೋದು, ಪಿ 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 ಡುಮ್ ಡುಮ್ ಅನ್ನೋದು. ಎಲ್ಲೇ ಹಾಕ್ದಿ 1 ಲಕ್ಷದ ಫೋನ್? ನಿನಗ್ ಬಿಡವ 1 ಲಕ್ಷದ ಫೋನ್ ತಗೋತೀಯ ನೀನು? ಫೋನ್ ಮಾಡ್ಬಿಟ್ಟು ಕೇಳ್ದಲ್ಲ ಎಲ್ಲಿಂದ ಫೋನ್ ಅಂತ. ನಾನ್ ಸರಿ 40 ಲಕ್ಷ ಸರಿ ಮಾಡ್ಕೊಂಡೆ. ಇಲ್ಲ ಫೋನ್ ಇಲ್ಲೇ ಐತೆ. ಮನೇಲೇ ಇದೆ ಫೋನ್, ಮನೇಲೇ ಇರೋದಕ್ಕೆ ನನ್ನ ಟ್ಯಾಬ್ ಜೊತೆ ಕನೆಕ್ಟ್ ಆಗಿದೆ. ಅದು ಅದೆಲ್ಲೂ ಹೊರಗಡೆ ಹೋಗಿಲ್ಲ, ಮನೇಲಿ ಎಲ್ಲಿದೆ? ಅಕ್ಕ ಕಬಡ್ ಒಳಗ್ ನೋಡು, ಕಬಡ್ ಒಳಗೆ ನೋಡು. ನೀನ್ ಸೀರೆ ಎಲ್ಲಿ ತಗೊಂಡೆ ಅಲ್ಲಿ ನೋಡು. ಕಬಡ್ ಒಳಿಕೆ ನೋಡು, ಪಕ್ಕ ಅಲ್ಲೇ ಇರುತ್ತೆ. ಬಾತ್ರೂಮು, ಕಬೋರ್ಡು. ಕೆಳಗಡೆ ಇಲ್ಲ ಅಲ್ಲ?
ಡ್ರಾವರ್ ಒಳಗೆ ಅರುಣ್ ಅವ್ರೆ ಎಲ್ಲಿ ಹಾಕಿದ್ರಿ ಫೋನ್ನ? ಡ್ಯೂಟಿ ಹೆಂಗ್ ಗೊತ್ತಾ? ಅರೌಂಡ್ ಡ್ಯೂಟಿ ಎಕ್ಸ್ಟೆಂಡ್ ಬರ್ತೀರಾ? ನಾನು ಬರ್ತೀನಿ, ರೋಡ ದೊಡ್ಡ ಹೋಗ್ಬೇಕು ನಾನು ಕೂಡ. ಕೊನೆಯಲ್ಲಿ ಮಡಗಿರ್ತೇವಲ್ಲ ಚೇಂಜ್ ಮಾಡ್ಬಿಟ್ಟಿದೆ ಆಚೆ ಸೈಡ್ ಹೋಗ್ಬಿಡಿ ನೋಡ್ಕೊಂಡ್ಬರಪ್ಪನಿ ಹೋಗ್ಲಿ ನೋಡ ಸೈಡಲ್ಲಿ ಅಕ್ಕ ಬೆಡ್ಶೀಟ್ ಮೇಲಿಂದ ತೆಗ್ದಲ್ಲ, ಮೇಲೆ ಏನಾದ್ರು ಇಟ್ಟ ಬೆಡ್ಶೀಟ್ ಜೋಡಿಸ್ಬೇಕಾದ್ರೆ? ಬೆಡ್ಶೀಟ್ ತೆಗಿಲ್ಲ ಇಲ್ಲ ಅಲ್ಲ ಅವಳು ಮೇಲಿಕ್ತಲ್ ಬೆಡ್ಶೀಟ್, ಅದಕ್ಕೇನೆ ಕೇಳ್ತಾ ಇದೀನಿ. ಇಲ್ಲ ಇಲ್ಲೇ ಬಿದ್ದವನ್ನೆಲ್ಲ ಒತ್ಕೊಂತಿದ್ದಾಳೆ. ನಾನೇ ರಕ್ಷಿತ ಸುಮ್ಮನೆ ಇರೋ, ಫೋನ್ ಹುಡುಕ್ರು, ಅಮ್ಮ ಫೋನ್ ಕಳ್ದೋಗಿದೆ. ನಾನ್ ಕರೆಕ್ಟ್ ಆಗಿ ಹೇಳ್ತೆ ವಾಷಿಂಗ್ ಮಷಿನ್ ಹತ್ರ ಇರುತ್ತೆ ಅಂತ, ಅದಕ್ಕೆ ನನ್ ಮಾತ್ ನೋಡ್. ನೋಡಿ ತಾತ, ವಾಷಿಂಗ್ ಮಷಿನ್ ಒಳಗಲ್ಲ, ಒಟ್ಟ ನಾನ್ ಹೇಳಿದಲ್ವಾ ತಾತ. ಬೆಳಗ್ಗೆ ಲಿಕ್ವಿಡ್ ಹಾಕಕ್ ಹೋಗಿದ್ದೀನಲ್ಲ ಅವಾಗ ಇಟ್ಬಿಟ್ಟಿದ್ದೆ. ಯಾಕೆ ಸೆಲೆಕ್ಟ್ ಮಾಡಿ ನೀನ್ ನಾನ್ ಯಾವಾಗ ಇಲ್ಲಿ ನನ್ನ ಫೋನ್ ತಂದು ನೈಟ್ ಎಲ್ಲ ತಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಡ್ತೀನಿ ನನ್ನ ಫೋನ್ ನಿನ್ ಮೇಲೆ ಮಮ್ಮಿ ನಾನ್ ಹೇಳ್ದೆ ವಾಷಿಂಗ್ ಮಷಿನ್ ಹತ್ರ ಇರುತ್ತೆ ಅಂತ, ಅಲ್ಲೇ ಇತ್ತು. ಸದ್ಯ ಹೊಡಿಕಾಕಿಲ್ವಲ್ಲ ಪುಣ್ಯದ ಗೀತಿ. ಅಷ್ಟೇ, ಮಕ್ಳು ಬಂದ್ಮೇಲೆ ಅಕ್ಕ ತಂಗಿನ ಮರ್ತೋಗೋದೇನೆ. ನನ್ ಮಗ ಸ್ಕೂಲ್ ಬಂದಾಗ ನಾನು ಹಿಂಗೆ ಮಾಡ್ತೀನ. ನನ್ನ ಪುಣ್ಯ, ನನ್ನ ಹ್ಯಾಂಡ್ಸಮ್, ನನ್ನ ಮಿಸ್ಟರ್ ಹ್ಯಾಂಡ್ಸಮ್ ಆಗಿ ಕಾಣಿಸಿದಿರೋ, ಮಿಸ್ಟರ್ ಹ್ಯಾಂಡ್ಸಮ್ ಆಗಿ ನಿನ್ನಂತ ಚಿನ್ನಂತ ಹುಡುಗ ಯಾರು ಇಲ್ವಲ್ಲೋ ಈ ಜಗತ್ನಲ್ಲಿ. ನನ್ನ ಚಿನ್ನ ಚಿನ್ನ ಚಿನ್ನಾಗಿ ಹುಟ್ಟಿದಿರೋ ನೀನು ಅಕ್ಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಅಯ್ಯಪ್ಪ ನಾನು ಹಂಗೆ ಏನಾಗಲಿ, ಎಷ್ಟು ಕೊರಿತಾ ದೊಡಗಿಲಿ, ಎಷ್ಟು ಕೊರಿತಾ ಇದೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಮುಗಿಸ್ಕೊಂಡು ಇವಾಗ ಮನೆಗ್ ಬಂದ್ವಿ, ಅಕ್ಕ ಮನೆಗ್ ಬಂದಿದೀವಿ. ಓಕೆ ಹೇಳಿ ತಾಯಿಯವರೇ ಹಾಗೂ ನಮ್ಮ ಅಕ್ಕ ಅವರೇ, ಹೇಗ್ ಅನ್ಸ್ತು, ಹೇಗಿತ್ತು? ಏನಿಲ್ಲಪ್ಪ, ಚೆನ್ನಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಥ್ಯಾಂಕ್ಸ್ ಹೇಳ್ಬೇಕು ಅವ್ರ ದೊಡ್ಡಪ್ಪ ದೊಡ್ಡಮ್ಮ, ಅವ್ರ ಅಪ್ಪ, ಅವ್ರ ಅಜ್ಜಿ ಮೋಹನ್ಗೆ, ಅವ್ರ ಮಾವ, ಎಲ್ಲರೂ ಪ್ರತಿಯೊಬ್ರು ಕೂಡ ಅಷ್ಟೇ. ಅವ್ರ ಅಣ್ಣ ವೃತ್ತಿಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇದೇ ಇಂಪಾರ್ಟೆಂಟ್ ಬೇಕಾಗಿರೋದು. ಭಾವಣಿಕೆನೇ ಹೋದಾಗ ಅದೊಂದು ಭಾವಣಿಕೆ ಇರುತ್ತಲ್ಲ, ಅದರಲ್ಲೇ ಹಾಕ್ಬಿಡ್ತಾಳೆ ಕೊನೆಗೆ. ಸೊ ಹೋದಾಗ ನಾವು ಹೋಗಿದ ತಕ್ಷಣ ಅವ್ರು ಯಾವ ರೀತಿಯಾಗಿ ನಮ್ಮನ್ನ ಗ್ರೀಟ್ ಮಾಡ್ತಾರೆ, ಯಾವ ರೀತಿಯಾಗಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ, ಅದ್ರಲ್ಲೇನೆ ಮೇನ್ ಆಗಿ ಡಿಸೈಡ್ ಆಗೋದು. ಓಕೆ, ಈ ಮನೆ ಕರೆಕ್ಟಾ ಇಲ್ವಾ, ಅಂದ್ರೆ ಈ ಮನೆ ನಮ್ಮ ಹುಡುಗಿಗೆ ಕರೆಕ್ಟಾ ಅಲ್ವಾ, ಅದೆಲ್ಲ. ಬಟ್ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು. ದಿ ಬೆಸ್ಟ್, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನನಗೆ ಲಚ್ಚು ಟೈಮಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇತ್ತು ತುಂಬಾ ಚೆನ್ನಾಗಿ, ಅದೇ ತರ ಇಲ್ಲಿ ಮೋಹನ್ ಅವ್ರ ಮನೆಯಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಚೆನ್ನಾಗಿತ್ತು. ಮಮ್ಮಿ ನೀವು? ನಮಗೂ ಅಷ್ಟೇ ಖುಷಿ ಆಯ್ತು, ಹೇಳಿದ್ನಲ್ಲ, ಹೊಸ ಬೀಗರು ಹೊಸ ಸಂಬಂಧ ಎಲ್ಲ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿರೋ ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ, ಅದೇ ಇಂಪಾರ್ಟೆಂಟ್. ನಿಜ, ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪಾಪ, ಪ್ರತಿಯೊಂದು ಪ್ರಿಪೇರ್ಡ್ ಆಗಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದೇ ತರ ಚೆನ್ನಾಗಿರುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಸಮಟೈಮ್ಸ್ ಏನಾಗುತ್ತೆ ಅಂತ ಅಂದ್ರೆ ಹೋಗ್ತೀವಿ, ಕಾಫಿ ಕೊಡ್ತೀವಿ, ಬರ್ತೀವಿ, ಅಂದ್ರೆ ಒಂದಿರುತ್ತಲ್ಲ, ಓಕೆ ಅಷ್ಟು ಆಗುತ್ತಾ ಆಗಲ್ಲ ಅಂತ ಒಂದು ಭಯ ಇರ್ತಿತ್ತು. ಬಟ್ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕಿಂತ, ಹೌದು, ಸೆಕೆಂಡ್ ಎಕ್ಸ್ಪೀರಿಯನ್ಸ್ ನನ್ನ ಟೈಮಲ್ಲಿ ಹೋಗಿದೆಯಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ, ನಾನು ಹೇಳಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಚೆನ್ನಾಗಿತ್ತು. ಸೊ ನಾನು ಆ ರೀತಿ ಹೇಳಕ್ ಬಂದಿದ್ದೆ. ಎನಿವೇಸ್ ತುಂಬಾ ಚೆನ್ನಾಗಿ ಅಕ್ಕ ಹೇಳ್ದಂಗೆ ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತೀವಲ್ಲ, ಆ ರೀತಿ ಫ್ರೆಂಡ್ಸ್. ಭಾವಣಿಕೆ ಆಗಿರ್ಲಿ, ಮಾತಾಡೋ ರೀತಿ ಆಗಿರ್ಲಿ, ಪಾಪ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನಮ್ಗೆ ಆಸ್ ಅ ರಿಟರ್ನ್ ಗಿಫ್ಟ್ ಏನ್ ಗೊತ್ತಾ, ಫ್ಲವರ್ ಕೂಡ ಕೊಟ್ಟಿದ್ದಾರೆ. ಒರಿಜಿನಲ್ ಪ್ಲಾಂಟ್ ಕೊಟ್ಟಿದ್ದಾರೆ. ಅದ್ ನಾನು ನಿಮಗೆ ತೋರಿಸ್ತೀನಿ. ನನಗೆ ತುಂಬಾ ಜಾಸ್ತಿ ಇಷ್ಟ ಆಯ್ತು. ನಾನು ಆ ಪ್ಲಾಂಟ್ ಅಕ್ಕಂಗೆ ಕೊಟ್ಬಿಡ್ತೀನಿ, ಬಿಕಾಸ್ ಅವಳು ಪ್ಲಾಂಟ್ ನ ಚೆನ್ನಾಗಿ ನೋಡ್ಕೋತಾಳೆ ಅಲ್ವಾ. ಸೊ ಅದಕ್ಕೆ ಈ ಮನೇಲಿ ಆ ಪ್ಲಾಂಟ್ ಚೆನ್ನಾಗಿ ಬೆಳಿಲಿ ಅಂತ ಪ್ಲಾಂಟ್ ಎಲ್ಲಿ ಕಾರಲ್ಲಿ ಐತೆ. ಇಲ್ಲ, ನೀನ್ ನನ್ ತಂದಿದ್ದಲ್ಲ ಒಳಗಡೆ, ಇನ್ನೊಂದು ಯಾವ್ದೇ ಸ್ವಿಫ್ಟ್ ಕಾರಲ್ಲಿ ಐತೆ. ಲಚ್ಚುದಿರ್ಬೇಕು ಸ್ವೀಟ್ ಕಾರ್. ಇಲ್ಲ, ನಾನು ತಂದಿದ್ದೀನಿ, ನೋಡುವ ಎಷ್ಟಿದೆ ಅಂತ.
ಎನಿವೇಸ್ ಗೈಸ್, ಸೊ ತುಂಬಾ ಚೆನ್ನಾಗಾಯ್ತು ಎಲ್ಲ, ಪ್ರತಿಯೊಂದು ತುಂಬಾ ಚೆನ್ನಾಗಾಯ್ತು. ಸೊ ಇನ್ನ ಫ್ಯೂಚರ್ ಬ್ಲಾಗ್ಸ್ ಇನ್ನು ಚೆನ್ನಾಗಿರುತ್ತೆ. ಎಂಗೇಜ್ಮೆಂಟ್, ಶಾಸ್ತ್ರಗಳು, ಅದು ಇದು ಅಂತ ಬರುತ್ತೆ. ಪ್ರಿಪರೇಷನ್ಸ್, ಕನ್ನಡ ಬ್ಲಾಗರ್ ಸುಪ್ರಿಯಾ ಲಚ್ಚೂಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಶಾಪಿಂಗ್ ಕಟಿಂಗ್ ಮಾಡ್ತಾ ಇದೀವಿ ತುಂಬಾ, ಯಾಕಂದ್ರೆ ತುಂಬಾ ಶಾಪಿಂಗ್ ಮಾಡ್ಬಿಟ್ಟಿದ್ವಿ. ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಇದೆ. ಈ ತರ ಗೋಲ್ಡ್ ಶಾಪಿಂಗ್ ಆತರ ಏನೂ ಇಲ್ಲ. ಏನಂದ್ರೆ ಸ್ಯಾರಿ, ಹೊಸ ಸ್ಯಾರಿ ಏನಾದ್ರು ತಗೋಬೇಕು, ಅದು ಇದು ಅಷ್ಟೇ. ಮಿಕ್ಕಿದ್ದು ತುಂಬಾ ಶಾಪಿಂಗ್ ಆತರ ಏನೂ ಇಲ್ಲ, ಬಟ್ ಚೆನ್ನಾಗಿರುತ್ತೆ. ಮೊಟ್ಟೆ ಬೇಕಂತ ನನ್ಗೆ, ಮೊಟ್ಟೆ. ಮಮ್ಮಿ ಮತ್ತೇನೇನ್ ಸಮಾಚಾರ? ಏನಿಲ್ಲಪ್ಪ, ಕೊನೆ ಮಗಳನ್ನು ಮದ್ವೆ ಮಾಡಿ ಓಡಿಸ್ತಾ ಇದ್ದೀರಾ? ಓಡಿಸ್ತಾ ಇಲ್ಲ, ಕಳಿಸ್ಕೊಡ್ತಾ ಇದೀನಿ. ಕಳಿಸ್ಕೊಡ್ತಾ ಇದ್ದೀರಾ? ಹೋಗ್ ಬನ್ನಿ ಅಂತ ಕಳಿಸ್ತಿರೋದು, ಒಂದು ವೆಕೇಶನ್ಗೆ ಕಳಿಸ್ತಿರೋದು. ಒಂದು ಚೇಂಜ್ ಎಲ್ಲ ಬೆಂಗಳೂರೇ ಅಲ್ವಾ, ಬೆಂಗಳೂರು ಆಗಿರೋದ್ರಿಂದ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಅಷ್ಟೇ. ನಮ್ಮ ಅಮ್ಮಂತ ಅದೊಂದಿತ್ತು, ನನ್ನ ಮಕ್ಳೆಲ್ಲ ಬೆಂಗಳೂರಲ್ಲೇ ಇರ್ಬೇಕು. ಬಿಕಾಸ್ ಅವ್ರಿಗೆ ಅಂದ್ರೆ ದೂರ ಬೇಡ, ಆಮೇಲೆ ನಾವು ಹೋಗೋದು ಬರೋದು ಕಷ್ಟ ಆಗುತ್ತೆ. ನಮ್ಮ ಮಕ್ಳನ್ನ ನಮ್ಮ ಅಪ್ಪ ಅಮ್ಮಂಗೆ ಏನಪ್ಪಾ ಅಂದ್ರೆ ವಾರಕ್ಕೆ ಒಂದ್ಸತಿನಾದ್ರೂ ನೋಡ್ಲೇಬೇಕು. ಒಂದು ವಾರ ತುಂಬಾ ದೊಡ್ಡ ಡಿಸ್ಟೆನ್ಸ್. ನಮ್ಮಮ್ಮ ಈ ಮನೆ ಕಟ್ಟಬೇಕಾದ್ರೆ ಇಷ್ಟಿಷ್ಟು 15-20 ದಿವಸ ತಿಂಗಳಾನ್ಗಟ್ಲೆ ನೋಡ್ದಲ್ಲೇ ಇದ್ದಿದ್ದು. ಸಾರಿ ಗೈಸ್, ನಾನು ಆಕ್ಚುಲಿ ಇದನ್ನ ತೋರ್ಸಕ್ ಮರ್ತ್ಬಿಟ್ಟೆ. ಅಲ್ಲಿಂದಾನು ನಾನು ನೆನ್ಪು ಮಾಡ್ಕೊಂಡು ಬಂದೆ ಇದನ್ನ ರೆಕಾರ್ಡ್ ಮಾಡ್ಬೇಕು, ವ್ಲಾಗ್ ಮಾಡಿ ತೋರಿಸ್ಬೇಕು ಅಂತ. ಎನಿವೇಸ್ ನನಗೆ ಲೈಕ್ ಅವರು ಲೈಕ್ ರಿಟರ್ನ್ ಗಿಫ್ಟ್ ಅನ್ನೋದಕ್ಕೆ ಅಷ್ಟೇ ಕುಂಕುಮ ಕೊಡ್ತಾರಲ್ಲ, ಸೊ ಆ ಟೈಮಲ್ಲಿ ಈ ಒಂದು ಕ್ಯೂಟ್ ಅಂಡ್ ವೆರಿ ಥಾಟ್ಫುಲ್ ಗಿಫ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಎಲ್ರಿಗೂ ನಾವೊಂದು 15 ಜನ ಹೋಗಿದ್ವಲ್ಲ, ಸೊ ಎಲ್ಲ ಹೆಣ್ಮಕ್ಳು ಅಂದ್ರೆ ಮುತ್ತೈದರಿಗೆ ಈ ತರ ಬ್ಯಾಗ್ ಕೊಟ್ಟಿದ್ದಾರೆ, ಕ್ಯೂಟ್ ಬ್ಯಾಗು. ಅಂಡ್ ಇದ್ರಲ್ಲಿ ಅಲ್ಲ, ಫಸ್ಟ್ ಬಂದು ಗಿಫ್ಟ್ ತೆಗಿತೀನಿ. ಎಷ್ಟು ಕ್ಯೂಟ್, ಎಷ್ಟು ಥಾಟ್ಫುಲ್ ಅಂತ ಅಂದ್ರೆ, ಸೊ ಇದು ಬಂದು ಗಿಡನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂಡ್ ಎಲ್ರಿಗೂ ಒಂದೊಂದು ಬೇರೆ ಬೇರೆ ತರ ಗಿಡ ಅನ್ಕೋತೀನಿ. ಜೇಡ್ ಪ್ಲಾಂಟು, ಮನಿ ಪ್ಲಾಂಟು, ಸೊ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಸರಿ, ವಾವ್. ನೋಡಿ ಫ್ರೆಂಡ್ಸ್, ಈ ಒಂದು ಕ್ಯೂಟ್ ಪ್ಲಾಂಟ್ ನ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆಯಾ ರೀ? ತೋರಿಸಿ ಸ್ವಲ್ಪ ಝೂಮ್ ಮಾಡಿ. ಇದು ಯಾವ ಪ್ಲಾಂಟ್ ಇದು? ಇದೇ ಜೇಡ ಇಲ್ಲ ಅಲ್ವಾ? ಸೊ ಎಲ್ರಿಗೂ ಒಂದೊಂದು ಪ್ಲಾಂಟ್ ಫ್ರೆಂಡ್ಸ್. ಒಬ್ರಿಗೆ ಮನಿ ಪ್ಲಾಂಟ್ ಅಂತೆ, ಒಬ್ರಿಗೆ ಜೇಡು ಪ್ಲಾಂಟ್ ಅಂತಾರಲ್ಲ ಅದಂತೆ. ನಂಗೆ ಇದು ಗೊತ್ತಿಲ್ಲ, ಇದೇ ಜೇಡ ಅಥವಾ ಇದು ಬೇರೆ ಪ್ಲಾಂಟ್ ನಂಗೆ ಗೊತ್ತಿಲ್ಲ, ಬಟ್ ಈ ಪ್ಲಾಂಟ್ ಸಿಕ್ಕಿದೆ. ಸೊ ತುಂಬಾನೇ ಲೈಕ್ ಕ್ಯೂಟ್ ಅನಿಸ್ತು. ನಾನು ಆಕ್ಚುಲಿ ಮಮ್ಮಿಗೆ ಹೇಳಿದೆ, ಮಮ್ಮಿ ಇವರೆಲ್ಲ ಫಸ್ಟ್ ಟೈಮ್ ಬರ್ತಾರಲ್ಲ, ಸೊ ನಾವು ಒಂಥರ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ. ಬಟ್ ನಾನು ರಿಟರ್ನ್ ಗಿಫ್ಟ್ ಈ ರೀತಿ ಪ್ಲಾಂಟ್ಸ್ ನ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಈ ತರ ಕ್ಯಾಂಡಲ್ಸು, ಮತ್ತೇನಾದ್ರೂ ಕಪ್ಸ್, ಸಿಂಗಲ್ ಕಪ್ ಬರುತ್ತಲ್ಲ, ಜಾರ್, ದೊಡ್ಡ ಕಪ್, ಆ ರೀತಿ ಏನಾದ್ರು ಕೊಡೋಣ ಅಂತ ಅನ್ಕೊಂಡಿದ್ರೆ. ಮಮ್ಮಿ ಎಲ್ಲರೂ ಈ ಸತಿ ಬೇಡ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಕೊಡೋಣ, ಬಿಕಾಸ್ ಪ್ರಿಪರೇಷನ್ಸ್ ನಾವಿನ್ನು ಮಾಡ್ತಾನೆ ಇದ್ವಿ ಅದಕ್ಕೋಸ್ಕರನೇ. ಬಟ್ ಎನಿವೇಸ್ ಇವರೊಂದು ಕ್ಯೂಟ್ ಆಗಿರೋ ಗಿಫ್ಟ್ ಕೊಟ್ಟರಲ್ಲ, ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್. ವೆರಿ ಮಚ್ ಇಂಪ್ರೆಸಿವ್ ಅಂಡ್ ವೆರಿ ಮಚ್ ಥಾಟ್ಫುಲ್ ಅಂತ ಹೇಳ್ತೀನಿ. ಅಂಡ್ ಯಾವಾಗಲೂ ನಿಮ್ಮ ಲೈಫ್ ಲೈಕ್ ನಿಮ್ಮ ಹಾಗೂ ನಂದು ಲೈಫ್ ಕೂಡ ಯಾವಾಗಲೂ ಹ್ಯಾಪಿಯಾಗಿ ಗ್ರೀನ್ ಆಗಿರ್ಲಿ ಅಂತ ವಿಶ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಸೊ ಪ್ಲಾಂಟ್ ಆದ್ಮೇಲೆ ನೆಕ್ಸ್ಟ್ ಬಂದು ಆಸ್ ಯೂಶುವಲ್ ಬ್ಲೌಸು. ಅಂಡ್ ನೆಕ್ಸ್ಟ್ ಬಂದು ಎಲ್ಲಡಿಕೆ ಮತ್ತೆ ಹಣ್ಣ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಕ್ಯೂಟ್ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್.